ವಿಜಯಪುರ ನಗರದ ರಾಜಕೀಯದಲ್ಲಿ ವಾಗ್ದಾಳಿ ತೀವ್ರಗೊಂಡಿದೆ. ಈಗ ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ ಅವರು ನಗರದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದಂತಹ ಪಟ್ಟಣಶೆಟ್ಟಿ ಶಾಸಕರ ಕಾರ್ಯಕ್ಷಮತೆ, ಭೂ ವ್ಯವಹಾರಗಳು ಹಾಗೂ ಭ್ರಷ್ಟಾಚಾರ ಸಂಬಂಧಿತ ಕೆಲ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಬಸನಗೌಡ ಪಾಟೀಲ್ ಒಬ್ಬ ಹುಚ್ಚು ಶಾಸಕ. ವಿಜಯಪುರದಲ್ಲಿರುವಂತಹ ಭೂಮಾಫಿಯಾ ಕಿಂಗ್ ಅಂದ್ರೆ ಅದು ಬಸನಗೌಡ ಪಾಟೀಲ್. ಈಗ ಶಾಸಕರಾಗಿ 7 ವರ್ಷಗಳಾದ್ರೂ ಕೂಡ ಸರಿಯಾಗಿ ಕೆಲಸಗಳಾಗಿಲ್ಲ. ಇರುವಂತಹ ಕಾರ್ಯಕರ್ತರು ಇವರನ್ನ ಬಿಟ್ಟು ಹೊರ ನಡೆಸುತ್ತಾರೆ. ಪ್ರತಿಯೊಬ್ಬ ಗುತ್ತಿಗೆದಾರರ ಕೆಲಸಕ್ಕೆ 40% ಕಮಿಷನ್ ತಗೋತಿರುವಂತಹ ಶಾಸಕರು ಕರ್ನಾಟಕದ ಸಿಎಂ ಆಗೋದಿಲ್ಲ. 2028ಕ್ಕೆ ಅಧಿಕಾರವನ್ನ ಕಳೆದುಕೊಂಡು ಮನೆಯಲ್ಲಿ ಇರ್ತಾರೆ. ಈಗ ಇವರು ಅಪ್ಪಟ ಹಿಂದೂ ಅಲ್ಲ, ಇಂದು ಮುಖವಾಡವನ್ನ ಹಾಕಿಕೊಂಡು ಹಿಂದೂ ಕಾರ್ಯಕರ್ತರಿಗೆ ಮೋಸವನ್ನ ಮಾಡ್ತಾ ಇರುವಂತಹ ಶಾಸಕ ಅಂತ ಗುಡುಕಿದ್ದಾರೆ. ಎರಡು ಎಲೆಕ್ಷನ್ ನಮ್ಮ ಜೊತೆ ನನ್ನ ಎಲೆಕ್ಷನ್ ಮಾಡ್ಯಾರ. ಅವ್ರ ನಿಂತಾಗ ಅವ್ರ ಜೊತೆ ಮಾಡಿದ್ರು, ಅವ್ರ ಜೊತೆ ಸಹಕಾರ ಕೊಟ್ಟಿದ್ರು. ಪಾಪ ಅವ್ರಿಗೆ ತೊಂದರೆ ಆಗ ನೀನು ಮಾತಾಡಿದ್ದೀನಿ ಬಹಳ ಕರೆಕ್ಟ್ ಆಗಿ ಮಾತಾಡ, ಬಹಳ ಸತ್ಯವಾಗಿ ಮಾತಾಡ. ಇನ್ನು ಕನ್ಯಾ ಶ್ರೀಗಳ ಕಾರ್ಯಕ್ರಮಕ್ಕೆ ಬಂದಿಲ್ಲ. ನಾನು ಕ್ವಶನ್ ಪೂರ ನಾಯಕರ ಅರ್ಥ ಮಾಡ್ಕೊಂಡು ನಾನು ಹೇಳತ್ತೇನ್ರಿ, ಕನ್ಯಾ ಶ್ರೀಗಳ ಕಾರ್ಯಕ್ರಮಕ್ಕೆ ಬರ್ತೀನಿ ಮಾತಾಡೋದು ಅಂತ ಹೇಳಿದ್ರಿ. ಕನ್ಯಾ ಶ್ರೀಗಳ ಕಾರ್ಯಕ್ರಮ ಬಂದಿಲ್ಲ ಅಂತಂದ್ರೆ ಅವರೆಲ್ಲ ಕಾಂಗ್ರೆಸ್ ನೋಡಿ ಟೈಪ್ ಅದಾವ, ಅದು ಇದು ಹೇಳಿಲ್ಲ ಸರಿಯಾಗಿ. ಒಂದು ಗೊತ್ತಿರಲಿ ನಿಮ್ಗೆ, ಬೆಳಗಾವದಲ್ಲಿ ನೀವು ಯಾರು ಇರ್ಲಿಲ್ಲ ಸಭೆಯಲ್ಲಿ. ನಾನು ಪೂರ್ವವಾಗಿ ಏನ್ ಮಾಡಬೇಕು, ಕರ್ನಾಟಕ ಸರ್ಕಾರ ಜಿಲ್ಲಾಡಳಿತ ನಿರ್ಬಂಧ ಏನಿದೆ ಸ್ವಾಮೀಜಿಯವ್ರಿಗೆ ಈ ತರ ಮಾಡಿದಕ್ಕೆ ಏನ್ ಮಾಡ್ಬೇಕಂತ ಚರ್ಚೆ ಮಾಡಕ್ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಎಲ್ಲ ಸೇರಿದ್ದೀವಿ. ಅವಾಗ ಒಂದು ಧ್ವನಿ ಎತ್ತೋರೆ ಯತ್ನಾಳ ಇಲ್ಲ, ಅದು ಎಲ್ಲ ಎಂ.ಬಿ. ಪಾಟೀಲ್ ಕೈ ಮಾಡದ, ಅದಕ್ಕ ಅವರೇ ಜಿಲ್ಲಾ ಮಂತ್ರಿ ಮಾಡಿಸ್ಯಾರ. ನಾವು ಬಬಲೇಶ್ವರ ಮತಕ್ಷೇತ್ರದಿಂದಲೇ ನಾವು ಸಮಾವೇಶವನ್ನು ಪ್ರಾರಂಭ ಮಾಡ್ತೀವಿ ಅಂತ ಇವ್ರು ಹೇಳಿದ್ರವಾಗ. ಸುಲಿಬೀದಿಯವರು, ನಾನು, ಈಶ್ವರಪ್ಪ ಎಲ್ಲಾರು ಬಾಳ ಬಂದಿದ್ದೀವಿ. ಮುಂದ್ ಗಪ್ಪ ಬಿಡ್ತಾ ಅಸೆ 4 ತಿಂಗಳು ಮತ್ತೆ ಇವ್ರು ಬಿಟ್ರೆ ಬಿಡುದಿರ್ತದ. ಅದು ಯಾರ್ಯಾರು ಮಾಡ್ಯಾರ ಅದನ್ನ ಇವನ್ ತಿಳ್ಸಕ ಅವ್ರೆಲ್ಲ 4 ಎಕರೆ ನೀವು ಹೋಗ್ಬೇಕಾಗಿತ್ತು. ಹಿಂದುತ್ವ ಪ್ರೇಮಿನ ಇರ್ತದ್ರ, ಸ್ವಾಮಿಗಳ ಭಕ್ತಿ ಇರ್ತದ್ರ, ಬೇರೆ ಹೋಗ್ಬೇಕಾಗಿತ್ತು. ಅವ್ರು ಹೇಳಿದ ಸತ್ಯ ಒಪ್ಕೊಳಕತ್ತಿಲ್ಲ. ಅವ್ರೆಲ್ಲ ಬೆಳಸಕ್ ನೀವೇ ಕಾರಣ. ಅವ್ರು ಹೇಳಿದ್ದೆಲ್ಲ ಹಾಕಿರ್ತಿಲ್ಲ. ಮತ್ತೆ ಒಳ ಕ್ವಶನ್ ಕೇಳಂಗಿಲ್ಲ ನೀವೇನು. ಅವ್ರು ನೀವು ರೊಕ್ಕ ತಿಂತಿರಂತ ಡೈರೆಕ್ಟ್ ಹೋಗಿ ಆರೋಪ ಮಾಡೋದು ಯಾರು ಕಷ್ಟದಾಗಲ್ಲ. ನೀವಲ್ಲ ಪಾಪ ಅಲ್ಲಿ ಬೆಂಗಳೂರಾಗ ಈಗ ವಿಜಯದ ಪೇಮೆಂಟ್ ಮಾಡ್ತಾರೆ ಹೀಗೆ ಹೇಳ್ತಾರ. ಅವ್ರಿಗೆ ಮೀಡಿಯಾದ ಗಪ್ಪ ಬರ್ತಾರೆ. ಇದೇ ನಮ್ಗೆ ಯಾವ ಇನ್ಸ್ಟಿಟ್ಯೂಟ್ ನಾವು ಪ್ರಶ್ನೆ ಕಲಿಬೇಕು, ಕಲಿಬಾರ್ದು. ಹಿರಿಯ ನಾಯಕರ ಬಗ್ಗೆ ಅವ್ರ ಬಾಯಿಗೆ ಬಂದಂತೆ ಮಾತಾಡ್ತಾರೆ ಸರ್. ಆದ್ರೆ ಅವ್ರ ಬಾಯಿ ಮುಚ್ಚುವಂತ ಕೆಲಸ ಇಲ್ಲಿವರೆಗೂ ಯಾಕೆ ಆಗ್ತದೆ? ಒಂದೇ ಸೆಂಟೆನ್ಸ್ ಶಾಣ್ಯರಿಗೆ ನಮ್ಸಕ್ಕ ಹೇಳಕ್ ಹೋಗ್ತಾರೆ, ಹುಚ್ಚರಿಗೆ ಯಾರು ಹೇಳ ವಿಜಯಪುರ ನಗರ ಶಾಸಕರು ಅತಿ ದೊಡ್ಡ ಭ್ರಷ್ಟಾಚಾರಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಕಾಲ್ ಹಿಡಿದುಕೊಂಡು ಟಿಕೆಟ್ ಅನ್ನ ತಂದು ಈಗ ಅವರ ವಿರುದ್ಧನೇ ಮಾತನಾಡ್ತಿದ್ದಾರೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಮಾಜಿ ಸಚಿವ ಅಪ್ಪಸಾಬ್ ಪಟ್ಟಣಶೆಟ್ಟಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಟ್ಟಿನಲ್ಲಿ ವಿಜಯಪುರ ಲೋಕಲ್ ಪಾಲಿಟಿಕ್ಸ್ ನಲ್ಲಿ ಜಟಾಪಟಿ ಜೋರಾಗಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಬೆಂಗಳೂರು ವಿಭಾಗ ಎಸ್ಆರ್ ವಿಶ್ವನಾಥ್ ಯಲಹಂಕ ಕ್ಷೇತ್ರ, ಪ್ರಿಯಾ ಕೃಷ್ಣ ಗೋವಿಂದರಾಜನಗರ ಕ್ಷೇತ್ರ, ಎಚ್.ಸಿ. ಬಾಲಕೃಷ್ಣ ಮಾಗಡಿ ಕ್ಷೇತ್ರ, ಸತೀಶ್ ರೆಡ್ಡಿ ಬೊಮ್ಮನಹಳ್ಳಿ ಕ್ಷೇತ್ರ, ಉದಯ್ ಬಿ ಗರುಡಾಚಾರ್ ಚಿಕ್ಕಪೇಟೆ ಕ್ಷೇತ್ರ, ಎಸ್ ರಘು ಸಿವಿರಾಮನ್ ನಗರ ಕ್ಷೇತ್ರ, ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕ್ಷೇತ್ರ, ಎನ್.ಎ. ಆರಿಸ್ ಶಾಂತಿನಗರ ಕ್ಷೇತ್ರ, ಶರತ್ ಬಚ್ಚೇಗೌಡ ಹೊಸಕೋಟೆ ಕ್ಷೇತ್ರ, ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರ ಕ್ಷೇತ್ರ, ಎನ್ ಶ್ರೀನಿವಾಸಯ್ಯ ನೆಲಮಂಗಲ ಕ್ಷೇತ್ರ, ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.